ಮಣಿಪತ್ರ ಮಣಿ ಮಣಿ ಯಾವಾಗಲೂ ಭದ್ರವಾಗಿ ಒಳಗೆ ಇರಬೇಕು. ಹಾಗಲ್ಲ, ಈಗ ನನ್ನ ಪರಿಚಯವನ್ನು ಕೇಳಿಕೊಳ್ತಾ ಇದ್ದೀರಾ, ನಾನು ಹೇಗೆ ಆರಂಭಿಸಬೇಕು ಅಂತ
ಬಂದದ್ದು ನಾನು. ನೀನು ಸ್ವಲ್ಪ ಹೇಳಿದ್ರು ಅದರ ಸೂಕ್ಷ್ಮವನ್ನು ಅರಿಯುವ ಸಾಮರ್ಥ್ಯವುಳ್ಳವ ನಾನು. ಅಪ್ಪ ಸಾಕು, ನಿಮ್ಮಲ್ಲಿ ಒಂದು ಶಬ್ದ ಹೇಳಿದ್ರೆ ಸಾಕು, ಇಷ್ಟು ಮಾತಾಡ್ತೀನಿ ನೀವು. ನನ್ನ ಪರಿಚಯ ಉಂಟು ನಿನಗೆ. ನಾನು ಯಾರು? ನೀನು ದೇವಸೇನ ಅಕ್ಕ. ನಾನು ಹೇಳಿ ನಿನ್ನ ಪ್ರಚಾರ ಆದದ್ದು ನಿನಗೆ ಗೊತ್ತಿಲ್ಲ. ಕೆಲವು ಸಲ ಹಾಗೆ ನಮ್ಮಲ್ಲಿ ಬಂದು ಮಾತಾಡ್ತಾರೆ, ನಮಗೆ ಯಾರು ಗೊತ್ತಿರುವುದಿಲ್ಲ. ಅವರಿಗೆ ಬೇಸರ ಆಗಬಾರ್ದು ಅಂತ ಹೌದು 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 ಅಂತ ಹೇಳು. ಯಾಕೆ ಹೇಳ್ತೇವೆ ಅದು ಮಾತಾಡಿ ಯಾರು ಪರಿಚಯ ನಿನಗುಂಟು. ದೇವಸೇನಾಪತಿ ಅಂತ ಕರೀತಾರೆ. ಪರಿಚಯ ಎಲ್ಲರಿಗೂ ಇರ್ತದೆ, ಆದ್ರೆ ಕಲಾವಿದರ ಎಲ್ಲರ ಪರಿಚಯ ಇಟ್ಟುಕೊಳ್ಳಲಿಕ್ಕೆ ಆಗುವುದಿಲ್ಲ. ಹಾಗೆಂದು ಅವರಿಗೆ ಗೊತ್ತಿದ್ದಂತೆ ಮಾತಾಡಿ ಸೃಷ್ಟಿಕೊಡುವುದೇ ನಿಜವಾದ ಕಲಾವಿದರ ಬದುಕು. ವಿಷಯ ಸರಿ, ನಾವು ಯಾರ ಮಕ್ಕಳು ಎನ್ನುವ ಹಾಗೆ ಕೇಳ್ತಾ ಇದ್ದೀಯ. ನಾವು ಇಲ್ಲಿಯವರಲ್ಲ, ಮತ್ತೆ ಮೇಲಿನವರು. ಮೇಲಂದ್ರೆ ಇದು ದೇವಲೋಕದಲ್ಲಿಂದ ನಮನ. ಇಲ್ಲಿಂದ ಮೇಲೆ, ಅಲ್ಲಿಂದ ಮೇಲೆ, ಇಲ್ಲಿ ಇಲ್ಲಿ ಮೇಲೆ. ಇಲ್ಲಿ ನಂದನವನಕ್ಕಿಂತ ಮೇಲೆ. ಅಲ್ಲಿ ನಾಕೇಶ. ನಾಕೇಶ ಯಾರು? ಸುರೇಶ. ಸುರೇಶ ಸುರೇಶ್. ನಿನ್ನೆ ಸುರೇಶನ ಅವಸ್ಥೆ. ಸುರೇಶನ ಮಕ್ಕಳು ನಾವು ಇಬ್ಬರು ಕೂಡ. ದೇವೇಂದ್ರನ ಮಕ್ಕಳು. ಹೆಸರು? ನನ್ನ ಹೆಸರು ದೇವ, ಅವಳು ದೈತ್ಯ. ಸರಿ, ಒಂದೊಂದಿಲ್ಲ, ಎರಡೇ ಅಕ್ಷರ ಅಲ್ಲ, ಇನ್ನೆರಡು ಬಿಟ್ಟಿದ್ದಾರೆ. ಕಾಗಲಿಗೆ ಮುಗಿಸುವ ನಿಮಗೆ ಗೊತ್ತಾಗುತ್ತದೆ ಇಲ್ವ ಎನ್ನುವ ಹಾಗೆ ನಾನು ಪರೀಕ್ಷೆ ಮಾಡಿದ್ದು. ನನ್ನ ಹೆಸರು ದೇವಸೇನ, ಅವಳ ಹೆಸರು ದೈತ್ಯಸೇನ. ದೇವಸೇನೆ ದೈತ್ಯಸೇನೆಯರು ದೇವೇಂದ್ರನ ಸಾಕು ಮಕ್ಕಳು. ಹೌದೌದು. ಏನು ಈ ಸಲ ಸವಾರಿ? ಈ ಕಡೆ ಸವಾರಿ ಆಗುವುದಕ್ಕೆ ಕಾರಣ ಉಂಟು. ನೀನಿಟ್ಟೆ ನಾ ಇಷ್ಟ ಇಲ್ಲ ಇರುವವರು ಅಲ್ಲ, ನೀನಿಟ್ಟೆ ಯಾಕೆ ಇತ್ತ ಹೆಚ್ಚೆ ಅಂತ. ಅಲ್ಲಿ ನೋಡಿ ಎಂಥ ಒಂದು ಸಂಭ್ರಮ ಆಗುತ್ತಾ ಉಂಟು. ಈ ಸಂಭ್ರಮ ನೋಡ್ಲಿಕ್ಕೆ ಬರದಿದ್ರೆ ಹೇಗೆ? ವಸಂತೋತ್ಸವ. ಅಲ್ಲಿ ನೋಡು, ತಡೆಯುವ